ನಮಸ್ಕಾರ. ನಾನು ಚಂದ್ರಶೇಖರ್ ಕೆದ್ವಾಯ, ಆನೆಕಲ್ಮಠ, ಬಿಳಾರ್ಕೊಪ್ಪ. ಈ ಹಿಂದೆ ಮೂಲವ್ಯಾಧಿ ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ ನಾಟಿ ವೈದ್ಯದಲ್ಲಿ ಚಿಕಿತ್ಸೆ ಕೊಡ್ತೀನಿ ಅಂತ ವಿವರಣೆ ಇಟ್ಟಿದ್ದೆ. ಆ ಬಗ್ಗೆ ಸುಮ್ಮನೆ ಒಂದಷ್ಟು ಅನುಭವ ಹಂಚ್ಕೊಳ್ತಾ ಇದ್ದೆ. ಇವತ್ತೊಂದು ಹೇಳಬೇಕು ಅಂತ ಅನ್ನಿಸ್ತು. ನಿನ್ನೆ ಹಾಗೆ ಆಯಿತು. ಒಬ್ಬರು ಅರಸೀಕೆರೆಯವರು ಫೇಸ್ಬುಕ್ನಲ್ಲಿ ನಂದು ವಿಡಿಯೋ ಎಲ್ಲ ನೋಡಿದವರು, ಮಾಹಿತಿ ನೋಡಿದವರು ಚಿಕಿತ್ಸೆ ಬೇಕು ಅಂದರು. ತಗೊಂಡ್ರು. ಒಂದು ವಾರ ಗುಣ ಆಯಿತು, ಎಲ್ಲ ಆಯಿತು. ನನ್ನ ಫ್ರೆಂಡ್ ಒಬ್ಬರಿಗೆ ಪ್ರಾಬ್ಲಮ್ ಇದೆ, ಅವಳಿಗೆ ಕೊಡಬೇಕು ಅಂದರು. ಅವರಿಗೆ ನನ್ನ ಬಗ್ಗೆ ಹೇಳಿ ನಂಬರೆಲ್ಲ ಕೊಡೋಕ್ಕೆ ಹೋಗಬೇಡಿ, ಅವ್ರಿಗೆ ಆಸಕ್ತಿ ಇದ್ದರೆ ಬರ್ತಾರೆ ಅಂದೆ. ಇಲ್ಲ ಇವರಿಗೆ ಇಲ್ಲ ಗುಣ ಮಾಡಿಸ್ಬೇಕು ಅವರಿಗೂ ಅಂತ. ಯಾಕಂದರೆ ಹೆಚ್ಚಾಗಿ ಗುಣ ಮಾಡ್ಕೊಂಡವರು 10 ಜನ ಕೇಳಬೇಕು, ಕರ್ಕೊಂಬರ್ಬೇಕು ಅಂತ ತುಂಬ ಆಸಕ್ತಿ ಇರುತ್ತೆ. ನೋಡಿದ ತಕ್ಷಣ ಜನರಿಗೆ ಏನು ಅನಿಸುತ್ತೆ, ಇವರು ಏನೋ ಹೇಳ್ತಾರೆ ಅಂತ ಅಷ್ಟೆ. ನಾನು ಹಂಗೆ ಹೇಳಿದೆ. ಅವರು ಹೇಳಿದರು, ನಿನ್ನೆ ಅವ್ರು ಹೇಳಿದರು ನನಗೆ, ಇಲ್ಲ ಅವಳೇನೋ ಒಂದಷ್ಟು ಆಹಾರ ಬಿಡೋದಂತೆ, ಅದನ್ನೆಲ್ಲ ತಿಂದ್ರೆ ಆಗಲ್ಲ ಅಂತೆ, ಎಲ್ಲ ಗುರುತಿಸ್ಕೊಡಿ, ಅದಷ್ಟೊಂದು ದೂರ ಇಟ್ಟರೆ ಗ್ಯಾಸ್ಟ್ರಿಕ್ ಗುಣ ಆಗುತ್ತೆ ಅಂತ ಇರಲ್ಲ ಅಂತ. ಇದು ನನ್ನ ಪ್ರಕಾರ ಕಾಯಿಲೆ ಜೊತೆಗೇ ಬದುಕೋದು, ಔಷಧಿ ತಗೊಂಡು ಗುಣ ಮಾಡ್ಕೊಳ್ಳೋದಲ್ಲ ಅಂತ. ಏನಾಗುತ್ತೆ, ನಾನು ಅದೇ ಹೇಳಿದೆ, ಈ ಕೆಲವೊಂದು ವಿಷಯಗಳು ನನಗೆ ಜ್ಯೋತಿಷ್ಯ ಅಧ್ಯಯನ ಮಾಡ್ತಾ ಹೋದಾಗ ಅಲ್ಲಿ 10ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದು, 10ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದು, 6ನೇ ಮನೆ ಅಧಿಪತಿ ಹುಚ್ಚನಾಗಿದ್ದುಕೊಂಡು 10ನೇ ಮನೆ ನೋಡ್ತಾ ಇರೋದು, ಇದೆಲ್ಲ ಒಂದು ರೀತಿ ಕಾಂಬಿನೇಷನ್ನು ನಾಟಿ ವೈದ್ಯ ಕೊಡೋರದ್ದು ಅಂತ ಆದಮೇಲೆ ನಾನು ನಾಟಿ ವೈದ್ಯ ಕೊಡೋನು ಅಂತ. ಇದು ಗೊತ್ತಾದಮೇಲೆ ಫೇಸ್ಬುಕ್ಕಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ಎಲ್ಲಿ ವಾಟ್ಸಪ್ಪಲ್ಲಾಗಲಿ ಹೀಗೆ ಚಿಕಿತ್ಸೆಯನ್ನು ಕೊಡೋದುಂಟು ಅಂತ ನಾನು ಮಾಹಿತಿ ಇಡ್ತೀನಿ. ಬಿಟ್ಟರೆ ಬನ್ನಿ ಗುಣ ಮಾಡ್ಕೊಳ್ಳಿ, ಔಷಧಿ ತಗೊಳ್ಳಿ, ಒತ್ತಾಯ ಮಾಡೋದು ಅಂತಹದ್ದೇನೂ ಇರಲ್ಲ. ಯಾಕೆ ಅಂತ ಹೇಳಿದರೆ, ಯಾರಿಗೆ ಒಬ್ಬರಿಗೆ ಕಾಯಿಲೆ ಇದೆ ಅಂದರೆ ಅವ್ರ ಕಾಯಿಲೆ ಜೊತೆನೇ ಸಾಯೋವರೆಗೂ ಬದುಕಬೇಕು ಅಂತಿರುತ್ತೆ, ಅಥವಾ ಇಂತಿಷ್ಟು ದಿನ ಕಾಯಿಲೆ ಇರಬೇಕು ಅಂತಿರುತ್ತೆ, ಇಂತಿಷ್ಟು ದಿನ ಆದಮೇಲೆ ಗುಣ ಆಗಬೇಕು ಅಂತ ಇರುತ್ತೆ. ಇದೆಲ್ಲ ದೇವರು ಲಿಖಿತ ಇರುತ್ತೆ. ಯಾಕಂದರೆ ನನಗೊಬ್ಬ ದೇವರು ನನಗೆ ಈ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ಇಟ್ಟ ಮೇಲೆ ಯಾರಿಗೆ ಗುಣ ಮಾಡ್ಕೊಳ್ಬೇಕು ಅಂತಿರುತ್ತೆ ಅವ್ರು ನನ್ನ ಬದಿಗೆ ಕಳಿಸೋ ಜವಾಬ್ದಾರಿ ದೇವರಿಗಿರುತ್ತೆ. ದೇವ್ರ ಮೇಲೆ ಭಾರ ಹಾಕಿ ನಾವು ಹೋಗೋದು. ನನಗೆ ಕೃಷಿ ಉಂಟು, ಕೃಷಿ ಬದುಕುಂಟು. ಯಾರಿಗೆ ನನ್ನ ಹತ್ರ ಬರಬೇಕು ಅಂತ ಪ್ರೇರಣೆ ಆಗುತ್ತೆ ಅವರು ಬರ್ತಾರೆ, ಚಿಕಿತ್ಸೆ ತಗೊಳ್ತಾರೆ, ಸಮರ್ಪಕವಾಗಿ ಪಥ್ಯ ಮಾಡಿ ಗುಣ ಮಾಡ್ಕೊಳ್ತಾರೆ. ಅವ್ರಿಗೆ ನಾನು ಔಷಧಿ ಕೊಡ್ತೀನಿ ಅಷ್ಟೇ. ಮತ್ತು ಒತ್ತಾಯ ಮಾಡಿ ಇಡೀ ಊರು ತುಂಬ ಪ್ರಚಾರ ಮಾಡಿ ನಾನು ಹೇಳಲ್ಲ. ಮತ್ತು ಇನ್ನೇನು ಗೊತ್ತಾ, ಕೆಲವು ಸಲ ನಾನೇ ಔಷಧಿ ತೊಗೊಂಡೋಗಿ ಅವ್ರ ಮನೆ ಬಾಗಿಲಿಗೆ ಕೊಟ್ಟರು ಅವರಿಗೆ ಕಾಯಿಲೆಯಿಂದ ಹೊರಗೆ ಬರೋ ಒಂದು ಸಮಯ ಬಂದಿಲ್ಲ ಅಂದರೆ ಅವ್ರು ಔಷಧಿ ತಗೊಳ್ಳಲ್ಲ, ಬದಿಗೆ ಹಾಕ್ತಾರೆ. ಅಥವಾ ಯಾರೋ ಈಗ ಚಿಕಿತ್ಸೆ ಕೊಡ್ತಾರೋ ಅವರು ಗುಣ ಮಾಡ್ಕೊಳ್ಳಿ ಅಂತ ಹೇಳಿದರೂ ಕೂಡ ಅವ್ರು ನಮ್ಮ ಹತ್ರ ಬರೋಕ್ಕೆ ಮನಸ್ಸು ಮಾಡಲ್ಲ. ಅಂದರೆ ಹೇಳ್ತಾರಲ್ಲ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ. ಅದೇ ಏನಾಗುತ್ತೆ, ಅವ್ರು ಮಾಡಿದ ಪಾಪ ಕರ್ಮಗಳ ದೇಶಗಳು ಅವೆಲ್ಲ ಕಳಿದೇನೆ ನಮ್ಮ ಹತ್ರ ಚಿಕಿತ್ಸೆಗೆ ಬರೋಕ್ಕಾಗಲ್ಲ. ಇವತ್ತು ಇನ್ನೊಬ್ಬರು ಹೇಳಿದರು, ಅವರ ಮಗಳ ಫ್ರೆಂಡು, ಅವಳಿಗೆ ಮೂಲವ್ಯಾಧಿ ಜೋರಾಗಿದೆ ಅಂತೆ, ನಂಬರ್ ಕೊಟ್ಟಿದ್ದಾರೆ. ಅವಳಿಗೆ ಪಥ್ಯ ಮಾಡಲಿಕ್ಕೆ ರೆಡಿ ಇಲ್ಲ, ಅವಳು ಹೊರಗೆ ತಿನ್ನೋದು ಜಾಸ್ತಿ, ಅವು ಬರಲಿಲ್ಲ ಅಂತ. ಅದಕ್ಕೆ ನಾನಂದರೆ, ಇಲ್ಲ ಅದು ಅನುಭವಿಸೋದು ಅಂತ ಉಂಟು, ಇನ್ನೂ 10 ವರ್ಷ 20 ವರ್ಷ ಆಮೇಲೆ ಅದು ಚಿಕಿತ್ಸೆಗೆ ಅವ್ರು ನನ್ನ ಹತ್ರ ಬರ್ಬೋದು, ಅಥವಾ ಬೇರೆ ಕಡೆ ಚಿಕಿತ್ಸೆ ಮಾಡ್ಬೋದು. ಅವರು ಈ ಆಹಾರ ತಿನ್ನಬೇಕು ಅಂತ ಅವ್ರಿಗೆ ಇರುತ್ತೆ. ಅದನ್ನೆಲ್ಲ ನಾವು ಸರಿ ಮಾಡೋಕ್ಕಾಗಲ್ಲ. ನಂಬರ್ ಕೊಟ್ಟಿದ್ದೀರಲ್ಲ, ಬೇಕಿದ್ರೆ ಅವರಾಗಿ ಕೇಳಲಿ, ನೀವು ಹೆಚ್ಚಿಗೆ ಹೇಳಕ್ಕೆ ಹೋಗ್ಬೇಡಿ. ಹೆಚ್ಚಾಗಿ ಜನರಿಗೆ ಏನಾಗುತ್ತೆ, ಇವರೊಬ್ಬರು ತೊಂದರೆಯಿಂದ ಹೊರಗೆ ಬರಲಿ ಅಂತ. ಮೊನ್ನೆ ಇನ್ನೊಬ್ಬರು ಅಮ್ಮ ಒಬ್ಬರು ಫೋನ್ ಮಾಡಿದರು, ಔಷಧಿ ತರಿಸ್ಕೊಂಡಿದ್ದಾರೆ ಮಗನಿಗೆ ಅಂತ. ಮಗ, ಅಮ್ಮ ಏನು ತಿನ್ನಬಾರ್ದು ಅಂದ್ರೆ, ಅದೇನಮ್ಮ ನೀನು ಹಿಂಗೆ ಹೇಳಿದರೆ ಅಲ್ಲಮ್ಮ ಅಂತ. ಮಗನಿಗೆ ಚಿಕಿತ್ಸೆ ಬೇಕಾಗಿಲ್ಲ, ಗುಣ ಮಾಡ್ಕೊಳ್ಬೇಕಾಗಿಲ್ಲ, ತಾಯಿಗೆ ಬೇಕಾಗಿದೆ. ಈ ಥರ ಇದ್ದಾಗ ಏನಾಗುತ್ತೆ, ಅನುಭವಿಸೋದು ಅಂತ ಇರುತ್ತೆ. ಅವರೆಲ್ಲದೂ ತಿಂತೀವಿ, ತೊಂದರೆನ ಡಾಕ್ಟ್ರು ಸರಿ ಮಾಡಿಕೊಡ್ಬೇಕು ಅಂತ. ಯಾಕಂದರೆ ಪೇಟೆಯಲ್ಲಿರೋರು ಪಿಜ್ಜಾ, ಬರ್ಗರು, ಮತ್ತೊಂದು ಇನ್ನೊಂದು ಎಲ್ಲ ತರಿಸ್ಕೊಂಡು ತಿನ್ನಬೇಕು. ಏನಾಗುತ್ತೆ, ಇದು ಸಾಧಾರಣ ಒಂದು 40 ವರ್ಷ 45 ವರ್ಷ ಆಗಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆರೋಗ್ಯವಾಗಿ ಬದುಕಬೇಕು ಅಂತ ಕಾಣುತ್ತೆ. ಒಂದು ಯಂಗ್ಸ್ಟರ್ಸಲ್ಲಿ ಅವರಿಗೆ ಸಿಕ್ಕಿದ್ದೆಲ್ಲ ತಿನ್ನಬೇಕು ಅನ್ನೋ ಆಸೆ ಇರುತ್ತೆ. ಇದೆಲ್ಲ ಅವರವರ ಕರ್ಮ ಫಲಗಳು, ಅದನ್ನು ಅವರು ಅನುಭವಿಸ್ಬೇಕು. ಅದಕ್ಕೋಸ್ಕರ ನಾನೇನಂದರೆ, ಹೀಗೆ ಚಿಕಿತ್ಸೆ ಕೊಡ್ತೀನಿ, ಗುಣ ಆಗುತ್ತೆ ಅಂತ ವಿಷಯ ಇಡೋದಷ್ಟೇ. ಕೆಲವರಿಗೆಲ್ಲ ಇರುತ್ತೆ, ಈಗಲೇ ನಾನು ಪರಿಚಯದವ್ರದ್ದು
ಚಿಕಿತ್ಸೆ ನಾವು ಕೊಡೋದು ಗೊತ್ತು. ಯಾರೋ ಆಯುರ್ವೇದ ವೈದ್ಯರು ಆಪ್ರೇಷನ್ ಆಗಲೇಬೇಕು ಅಂದ್ರಂತೆ. ಸಾಧಾರಣ ಅಂಥ ವೈದ್ಯರೇ ಆಪ್ರೇಷನ್ ಆಗಲೇಬೇಕು, ಸರ್ಜರಿ ಆಗಲೇಬೇಕು ಅಂತ ಹೇಳಿರೋದು ಫೋರ್ತ್ ಸ್ಟೇಜಲ್ಲಿದೆ ಅನ್ನೋದು ನಾವು ಗುಣ ಮಾಡಿದ್ವಿ. ಆದರೆ ಅವರಿಗೆ ಖರ್ಚಾಗೋ ಯೋಗ ಇತ್ತು, ಒಂದಷ್ಟು ಹಣ ಖರ್ಚಾಗೋ ಯೋಗ ಇತ್ತು. ಉಗುರಿಂದ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತಲ್ಲ, ಅದೇ ಥರ ಅವರು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸಿರ್ತಾರೆ. ಇಲ್ಲ ಇನ್ನು ಉಗುರಲ್ಲೇ ತೆಗಿಬೇಕು, ನಮ್ಮ ಹತ್ರನೇ ಬರಬೇಕು ಅಂತಿದ್ರೆ ಬಂದವರು, ಹೇಳಕ್ಕೆ ಬರಲ್ಲ. ಅದು ಸಾಕಷ್ಟು ಜನ ಅದೇ ಥರ ಆಗಿದೆ. ಅಂದರೆ ಅವರಿಗೆ ಒಂದಷ್ಟು ಹಣ ಖರ್ಚಾಗೋದು, ಒಂದು ಸರ್ಜರಿ ಮಾಡಿಸೋದು ಅನ್ನೋ ಯೋಗ ಇರುತ್ತೆ. ಆ ಒಂದು ಅವಸ್ಥೆಗಳನ್ನು ಅನುಭವಿಸ್ಬೇಕಿರುತ್ತಲ್ಲ, ಅದನ್ನೆಲ್ಲ ಅನುಭವಿಸಿ ಮುಗಿದ ಮೇಲೇ ನಮ್ಮ ಹತ್ರ ಬರೋದು ಅಂತ ಸಾಕಷ್ಟು ಜನರಿಗೆ ನಮ್ಮ ತಂದೆ ಹೇಳ್ತಿರ್ತಾರೆ. ಒಂದಷ್ಟು ಅನುಭವಿಸೋದು ಅಂತ ಇರುತ್ತೆ, ಎಲ್ಲ ಮುಗಿದ ಮೇಲೇ ಅವ್ರು ನಮ್ಮ ಹತ್ರ ಬರೋದು ಅಂತ. ನಾವೇನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಈಗ ಒಂದು ಕೊಡ್ತೀವಿ ಅಂತ ಒಂದು ವಿಷಯ ಇಟ್ಟಿರೋದು. ಈಗ ಫೇಸ್ಬುಕ್, ಯೂಟ್ಯೂಬ್ನಲ್ಲೂ ಸಾಕಷ್ಟು ಜನ ವಿಡಿಯೋ ನೋಡ್ತಾ ಇರ್ತಾರೆ. ಏನೋ ಹೇಳ್ತಾರೆ, ಯಾರು ಹೋಗ್ತಾರೆ ಅಲ್ಲಿ ಅಷ್ಟು ದೂರ ಅಂತ ಅಲ್ಲೇನೋ ಮಾಡ್ತಿರ್ತಾರೆ. ಅವರಿಗೆಲ್ಲ ಒಂದು ಕಾಲ ಕೂಡಿ ಬಂದಾಗ ಬರ್ತಾರೆ. ಮೊನ್ನೆ ಇನ್ನೊಬ್ಬರು ಕಥೆ ಆಯಿತು. ಒಬ್ಬರು ಜ್ಯೋತಿಷಿನಿ, ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದೆ. ಅವ್ರ ಹತ್ರ ಹೀಗೆ ಮಾತನಾಡ್ತಾ ಅವ್ರು ಹೇಳಿದರು, ಇಲ್ಲ ನನ್ನ 7.5 ಕೊನೆ ಹಂತ. ಈಗ ನಿಮ್ಮ ಪರಿಚಯ ಆದ ತಕ್ಷಣವೇ ಅಂದ್ಕೊಂಡೆ, ನನಗೆ ಈ ಸಮಸ್ಯೆಗಳೆಲ್ಲಿದ್ದರಿಂದ, ಆರೋಗ್ಯ ಸಮಸ್ಯೆಗಳೆಲ್ಲಿದ್ದರಿಂದ ಮುಕ್ತಿ ಸಿಗಬೇಕು ಅಂತ ಒಂದು ನಿಮ್ಮ ಪರಿಚಯ ಮಾಡಿದಾನೆ ಅಂತ ಅಂದ್ಕೊಂಡೆ. ಹಾಗೆ ಆಯಿತು. ಈಗೊಂದು 15-20 ದಿನ ಆಯಿತು, ನನಗೇನು ಸಮಸ್ಯೆ ಇಲ್ಲ. ನೀವು ಒಂಚೂರು ಆರೋಗ್ಯ ಟಿಪ್ಸ್ ಅಷ್ಟು ಫಾಲೋ ಮಾಡಿದ್ರೆ ಆಯಿತು, ಮತ್ತೇನು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ, ಖುಷಿ ಆಯಿತು ಅಂತ ಹೇಳಿದರು. ಆ ರೀತಿ ಸುಮ್ಮನೆ ಒಂದಷ್ಟು ವಿಷಯ ಅನುಭವ ಇರುತ್ತಲ್ಲ, ಅದನ್ನು ಇಡಬೇಕು ಅಂತ ಇಟ್ಟೆ. ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ.